ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಮ್ಮೆ ಪ್ರಶ್ನೆ ಮಾಡಿದ್ದಾರೆ. ಭದ್ರತಾ ವೈಫಲ್ಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಮೇಲೆ ದಾಳಿ ಮಾಡಿದಾಗ ಸುಮ್ಮನೆ ಕೋರುವುದಕ್ಕಾಗಲ್ಲ, ಫೈಟ್ ಮಾಡಬೇಕು, ಹೋರಾಟ ಮಾಡಬೇಕು, ಜನರ ರಕ್ಷಣೆಯನ್ನು ನಾವು ಮಾಡಬೇಕು. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಹಲ್ಗಾಮ್ ದಾಳಿಗೆ ಭಾರತದಿಂದ ಪ್ರತೀಕಾರದ ಕ್ರಮಗಳೇನು ಆಗ್ತಾ ಇದೆ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಖರ್ಗೆ ಅವರು. ನಾವು ಹಾಗೆ ಬಿಟ್ಟು ಹೋದರೆ ಎಲ್ಲರೂ ನಮ್ಮನ್ನು ಕೆಣಕುತ್ತಾ ಹೋಗುತ್ತಾರೆ. ತಮ್ಮ ಪ್ರಚಾರಕ್ಕಾಗಿ ಈ ರೀತಿ ಮಾತನಾಡಿದರೆ ಅದನ್ನು ಯಾರೂ ಮೆಚ್ಚುವುದಿಲ್ಲ. ದೇಶದ ಐಕ್ಯತೆಗಾಗಿ ಒಳ್ಳೆಯದು ಮಾಡಿದ್ರೆ ನಮ್ಮ ಪಕ್ಷ ಸದಾ ಸರ್ಕಾರದ ಜೊತೆಗೆ ಇರುತ್ತೆ ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ನ CWC ಸಭೆ ನಡೆದಿದೆ. ಆ ಸಭೆಯಲ್ಲೂ ಕೂಡ ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಒಂದು ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಡಬೇಕು, ಜೊತೆಗೆ ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವಂತಹ ನಿರ್ಣಯವನ್ನು ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಅಂಗೀಕರಿಸಲಾಗಿತ್ತು. ಸೊ ಅದೇ ನಿರ್ಣಯದ ಅಂಶಗಳನ್ನು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಪ್ರತಿಕ್ರಿಯೆಯಲ್ಲಿ ಹೇಳಿದ್ದಾರೆ. ಖರ್ಗೆ ಅವರು ಏನು ಹೇಳಿದ್ದಾರೆ ಕೇಳೋಣ. ಈ ಕಡೆ ಜಾತಿ ಗಣಿತ ಮಾತಾಡಿದ್ರೆ ಅಲ್ಲಿ ಹೋಗಿ ಬಿಹಾರ್ನಾಗ ಭಾಷಣ ಮಾಡ್ತಾರೆ. ಮೊನ್ನೆ ಹೋಗಿ ಈ ಕಡೆ ಪಹಲ್ಗಾಂವದಲ್ಲಿ ಹಮಲಾ ನಡೆದ್ರೆ 17 ಜನ ಅಲ್ಲಿ ಹೋಗಿ ಇಂಗ್ಲೀಷ್ನಾಗ ಹಿಂದಿದಾಗ ಭಾಷಣ ಮಾಡ್ಕೋತ ಹೋಗ್ತಾರೆ. ಅದ್ರ ಉದ್ದೇಶನು, ನೀವು ದುರುದ್ದೇಶದಿಂದ ಮಾಡಿದ್ರೆ ನಿಮ್ಗೆ ಯಾರೂ ಸಪೋರ್ಟ್ ಮಾಡಲ್ಲ. ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಎಲ್ಲ ದೇಶದ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ದೇಶ ಮುಖ್ಯ. ದೇಶ ಉಳಿದ್ರೆ ಎಲ್ಲರೂ ಉಳಿತಾರೆ. ನಮ್ಮ ಸಂವಿಧಾನ ಇದ್ರೆ ನಮ್ಮ ಲೋಕತಂತ್ರ ಉಳಿತದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಆ ದೃಷ್ಟಿಯಿಂದ ಸಪೋರ್ಟ್ ಮಾಡಿದ್ದೆ ಹೊರತಾಗಿ ಇವ್ರು ಚುನಾವಣೆ ಭಾಷಣ ಮಾಡಕ್ಕಂತ ಮಾಡಿಲ್ಲ. ಈ ಕಡೆ ಜಾತಿ ಗಣಿತ ಮಾತಾಡಿದ್ರೆ ಅಲ್ಲಿ ಹೋಗಿ ಬಿಹಾರ್ನಾಗ ಭಾಷಣ ಮಾಡ್ತಾರೆ. ಮೊನ್ನೆ ಹೋಗಿ ಈ ಕಡೆ ಪಹಲ್ಗಾಂವದಲ್ಲಿ ಹಮಲಾ ನಡೆದ್ರೆ 17 ಜನ, ಇದು ಬಹಳ ಮುಖ್ಯ. ಇದು ಮಾಡ್ಬೇಕು. ಬರೀ ಭಾಷಣ ಮಾಡದ ಹೇಳದ ಅಷ್ಟಕ್ಕೆ ಅಲ್ಲ ಇದು. ಮತ್ತು ನಾವು ಇದನ್ನು ಹೇಳೋದಿಲ್ಲ ಸುಮ್ಮನೆ ಜಗಳ ಮಾಡಿ ಅಂತ. ಯಾವಾಗ ಅವ್ರು ನಮಗೆ ಕೆಣಕಿದ್ದಾರೆ ಅಂದಾಗ ನಾವು ಅದರ ಒಂದು ತೀರ್ಮಾನನ ಅಂದ್ರೆ ಅದರದ ಇದನ್ನ ತಗೊಳ್ಬೇಕು. ಏನು ಹೇಳ್ತೀನಿ, ಅದ ಪ್ರತಿರೋಧನ ನಾವು ಮಾಡಬೇಕು. ಅದಕ್ಕೆ ರೆಸ್ಪಾನ್ಸ್ ನಾವು ತಗೊಳ್ಬೇಕು. ನಾವು ಹಂಗೆ ಬಿಟ್ಕೊಂಡು ಹೋದರೆ ಎಲ್ಲರೂ ಕೆಣಕೋತ ಹೋಗ್ತಾರೆ. ಅದು ಎಲ್ಲರಿಗೂ ಗೊತ್ತಾಗಬೇಕು. ನಾವು ನಮಗೆ ಯಾರು ಕೆಣಕ್ತಾರೋ ನಾವು ಅವ್ರಿಗೆ ಬಿಡೋದಿಲ್ಲ ಅಂತಕ್ಕಂಥದ್ದು ಇರಬೇಕು. ಇಂಡಿಯಾ ಗೌರ್ಮೆಂಟ್ ಮೊದಲು ಕೂಡ ಕೆಲವೊಂದು 5-6 ಕಂಡೀಷನ್ ಹಾಕಿದ್ರು, ಈಗೂ ಕೂಡ ಹಾಕಿದ್ದಾರೆ. ಅದ್ರಾಗ ನೋಡಿ, ಇದ್ರಾಗ ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ. ನಾನು ಸ್ಪಷ್ಟವಾಗಿ ನಿಮ್ಮಲ್ಲೇ ಇಲ್ಲಿ ಇದ್ದಾಗ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೇಳಿದ್ದೇವೆ, ದೇಶದ ಐಕ್ಯತೆಗಾಗಿ ಏನೇ ಒಳ್ಳೇದು ಮಾಡಿದ್ರೆ ನಮ್ಮ ಪಕ್ಷದ ಬೆಂಬಲ ಇದೆ ಅಂತ ನಾವು ಹೇಳಿದ್ದೇವೆ. ಅಪೋಸಿಷನ್ ಪಾರ್ಟಿದು ಬೆಂಬಲ. ಈಗ ಇದನ್ನ ಅವರು ಎಲ್ಲರಿಗೂ ವಿಶ್ವಾಸನಾಗಿ ತೆಗೆದುಕೊಂಡು ಏನು ಹೆಜ್ಜೆ ಇಡ್ತಾರೋ ಅದನ್ನ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೇವೆ, ಮಾಡ್ತೀವಿ. ಸೊ ಭಾರತ ಏನು ಮಿಲಿಟರಿ ಕ್ರಮವನ್ನು ಕೈಗೊಂಡಿದೆ ಎನ್ನುವಂಥದ್ದು ಪ್ರಮುಖ. ನಾವು ಈಗ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡಿದ್ದೀವಿ. ವ್ಯಾಪಾರ ವಹಿವಾಟನ್ನು ನಿಲ್ಲಿಸಲಿಕ್ಕೆ ಇವತ್ತು ಮತ್ತೆ 3 ಆ್ಯಕ್ಷನ್ಸನ್ನು ತಗೊಂಡಿದ್ದೀವಿ. ಬಟ್ ಇನ್ನು ಭಯೋತ್ಪಾದಕರು ಸಿಕ್ಕಿಲ್ಲ. ಏಪ್ರಿಲ್ 22ನೇ ತಾರೀಕು ಭಯೋತ್ಪಾದಕ ದಾಳಿ ಆಗಿರುವಂಥದ್ದು. ಅದಾದ ಬಳಿಕ ಇದುವರೆಗೂ ಕೂಡ ಭಯೋತ್ಪಾದಕರ ಸುಳಿವು ಪತ್ತೆಯಾಗಿಲ್ಲ. ಭಯೋತ್ಪಾದಕರು ನಮ್ಮ ಕಾರ್ಯಾಚರಣೆಯಲ್ಲಿ ಹತರಾಗಿಲ್ಲ. ಈಗ ಆರಂಭದಲ್ಲಿ ಒಂದು ಸುದ್ದಿ ಕೊಟ್ವಿ, ಅದರಲ್ಲಿ ಶ್ರೀಲಂಕಾಕ್ಕೆ ಓಡಿ ಹೋಗಿರಬಹುದು ಎನ್ನುವಂಥ ಗುಮಾನಿಯನ್ನು ಸರ್ಕಾರವೇ ವ್ಯಕ್ತಪಡಿಸ್ತು. ಸೊ ಎಲ್ಲಿ ಹೋದರು ಭಯೋತ್ಪಾದಕರು ಅಂಥೇಳಿ ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ಚುಂಚುಣಿಕೆ ಅಂದರೆ ಪತ್ತೆ ಹಚ್ಚಿ ಒಬ್ಬೊಬ್ಬರನ್ನು ಹೆಕ್ಕಿ ತೆಗೆದು ನಾವು ಮುಗಿಸ್ತೀವಿ ಅಂಥೇಳಿ. ಬಟ್ ಏಪ್ರಿಲ್ 22ನೇ ತಾರೀಕಿನ ದಿನದಂದು ನಡೆದಂಥ ಭಯೋತ್ಪಾದಕ ದಾಳಿಗೆ ಇದುವರೆಗೂ ಕೂಡ ಮಿಲಿಟರಿ ಕ್ರಮಗಳು ಆಗಿಲ್ಲ.